ಇನ್ನು ದೇವಾಲಯದ ಆಸ್ತಿ ವಿಚಾರದಲ್ಲಿ ಮೈಸೂರು ಪಿಡಿಒ ಗೋಲ್ಮಾಲ್ ಮಾಡಿದ್ದಾನೆ. ಅದೆಲ್ಲದೂ ಕೂಡ ಇದೀಗ ಹೊರಗಡೆ ಬಂದಿದೆ. ಕಳಲೆ ಲಕ್ಷ್ಮೀಕಾಂತ ದೇವಾಲಯದ ಆಸ್ತಿಯನ್ನ ಅಕ್ರಮವಾಗಿ ಪರಭಾರೆ ಮಾಡಿದ್ದಾನಂತೆ ಈತ. ಇವನ ಹೆಸರೇನು? ಪಿಡಿಒ ಗೋಲ್ಮಾಲ್. ಗೋಲ್ಮಾಲೆ ಅವನ ಹೆಸರ ಅಲ್ಲ, ಲಕ್ಷ್ಮೀಕಾಂತ ಅಂತ ಅವನ ಹೆಸರು. ಸೊ ಕಳಲೆ ಲಕ್ಷ್ಮೀಕಾಂತ ದೇವಸ್ಥಾನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಮುಜರಾಯಿ ಇಲಾಖೆ ವ್ಯಾಪ್ತಿಯ ಲಕ್ಷ್ಮೀಕಾಂತ ಟೆಂಪಲ್ನಲ್ಲಿ ಗೋಲ್ಮಾಲ್ ನಡೆದುಬಿಟ್ಟಿದೆ. ತಾಲೂಕು ಆಡಳಿತ ಪರಿಶೀಲನೆ ವೇಳೆ ಪಿಡಿಒ ಕಳ್ಳಾಟ ಇದೀಗ ಬಯಲಿಗೆ ಬಂದಿದೆ ಅಂತೆ. ಕೋಟ್ಯಾಂತರ ಮೌಲ್ಯದ ದೇವಸ್ಥಾನದ ಆಸ್ತಿ ಅಕ್ರಮ ಪರಭಾರ ಮಾಡಿರೋದು ಗೊತ್ತಾಗ್ತಾ ಇದೆ. ಕಳಲೆ ಗ್ರಾಮ ಪಂಚಾಯಿತಿ ಪಿಡಿಒ ಮಹೇಶ್ ಈ ಕೆಲಸನ ಮಾಡಿರೋದು. ಇದು ಅಶ್ವವೇಗಕ್ಕೆ ಎಕ್ಸ್ಕ್ಲೂಸಿವ್ ಸುದ್ದಿ ನಮಗೆ ಲಭ್ಯವಾಗ್ತಾ ಇದೆ, ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ದೇವಾಲಯದ ಆಸ್ತಿ ವಿಚಾರದಲ್ಲಿ ಮೈಸೂರು ಪಿಡಿಒ ಪರಭಾರೆಯನ್ನ ಮಾಡಿದ್ದಾನೆ ಆಸ್ತಿಯನ್ನ. ಇಂಥವರೆಲ್ಲ ಅಧಿಕಾರಕ್ಕೆ ಬರೋದೇ ಸಾರ್ವಜನಿಕರ ದುಡ್ಡನ್ನ ನುಂಗಾಕೋಕೆ, ಭ್ರಷ್ಟಾಚಾರಗಳನ್ನ ಮಾಡೋಕೆ, ಪಾಪದನ್ನ ಹೆಗ್ಲ ಮೇಲೆ ಹೊತ್ಕೊಂಡು ಮನೆಗೆ ಹೋಗೋಕೆ. ದೇವರ ದುಡ್ಡನ್ನ ಗುಳುಂ ಮಾಡಿದ್ದಾನೆ ಈ ಪಿಡಿಒ ಮಹೇಶ್ ಅಂತೆ ಅವನ ಹೆಸರು. ಮೈಸೂರಿನಲ್ಲಿ ಇರ್ತಕ್ಕಂಥ ಲಕ್ಷ್ಮೀಕಾಂತ ದೇವಾಲಯದ ಆಸ್ತಿ ಅಕ್ರಮ ಪರಭಾರೆ ಆಗಿದೆ ಅನ್ನುವಂಥ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ. ಎಷ್ಟೋ ಜನರು ಭಾವನಾತ್ಮಕವಾಗಿ ದೇವರ ಮೇಲಿನ ಪ್ರೀತಿಯಿಂದ ಡೊನೇಷನ್ಗಳನ್ನು ನೀಡಿದ್ರೆ, ಸಾಲ ಮೂಲ ಮಾಡಿಯೋ ದೇವರನ್ನ ನೋಡೋಕ್ಕೋಸ್ಕರ ಬಂದು ದೇವರಿಗೆ ಅರ್ಚನೆಗಳನ್ನ ಅಥವಾ ಸೇವೆಗಳನ್ನ ಸಲ್ಲಿಸಿದ್ರೆ ಆ ದುಡ್ಡಿನಿಂದ ಸಂಪಾದಿಸಿದಂಥ ಆಸ್ತಿಯನ್ನ ಇಂತಹ ಪಾಪಿಗಳು ಪರಭಾರೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಸತ್ಯಾಂಶ ಇದೀಗ ಹೊರಗಡೆ ಬರ್ತಾ ಇದೆ.